ಕೋಟ್ಯಾಂತರ ಭಕ್ತರ ಒಡೆಯ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದ ಚಿನ್ನ ಕಳುವು ಪ್ರಕರಣ ಈಗ ಮತ್ತೊಂದು ತಿರುವನ್ನ ಪಡೆದಿದೆ. ಕೇಂದ್ರ ತನಿಖಾ ಸಂಸ್ಥೆ ಎಂಟ್ರಿ ಆಗಿದ್ದು ಚಿನ್ನ ಕದ್ದವರಿಗೆ ನಡುಕ ಶುರುವಾಗಿದೆ. ಅಯ್ಯಪ್ಪನ ಚಿನ್ನ ಕಳವು ಕೇಸ್ಗೆ ಟ್ವಿಸ್ಟ್. ರಾಸಾಯನಿಕ ವಸ್ತು ಬಳಸಿ ಚಿನ್ನ ಲೂಟಿ. ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದೇಗುಲದ ಬಾಗಿಲು ಹಾಗೂ ದ್ವಾರಪಾಲಕರ ಮೂರ್ತಿಯ ಚಿನ್ನದ ಕವಚದಲ್ಲಿ 4.5 ಕೆಜಿ ಚಿನ್ನ ಕಳ್ಳತನ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಪ್ರಕರಣದಲ್ಲಿ ಯಾರ್ಯಾರ ಕೈಗಳು ಶಾಮೀಲಾಗಿವೆ ಎಂಬ ವರದಿಗೆ ಶಾಕ್ ಎದುರಾಗಿದೆ. 3 ರಾಜ್ಯ 21 ಕಡೆ ದಾಳಿ, ಇಡಿ ಬೇಟೆ ಶುರು. ಕೇರಳ ಹೈಕೋರ್ಟ್ ಎಸ್ಐಟಿ ಅಧಿಕಾರಿಗಳ ಮೇಲೆ ಅನುಮಾನ ವ್ಯಕ್ತಪಡಿಸಿ ಚಾಟಿ ಬೀಸಿತ್ತು. ಹೈಕೋರ್ಟ್ ಚಾಟಿ ಬೆನ್ನಲ್ಲೇ ಅಲರ್ಟ್ ಆಗಿರುವ ಅಧಿಕಾರಿಗಳು ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆಯ ಪಂಕಜ್, ಬಂಗಾರದ ವ್ಯಾಪಾರಿ ಗೋವರ್ಧನ್ ದೇವಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದ ಅಧಿಕಾರಿಗಳು ಸೇರಿ 9 ಆರೋಪಿಗಳನ್ನು ಬಂಧಿಸಿದ್ರು. ಇದೀಗ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. ನಿನ್ನೆಯಿಂದಲೇ ಕೇರಳ, ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ಏಕಕಾಲದಲ್ಲಿ ದಾಳಿ ನಡೆದಿದೆ. ಇದರ ಮುಂದುವರಿದ ಭಾಗ ಎಂಬಂತೆ ಇಂದು 21 ಕಡೆ ದಾಳಿ ನಡೆಸಲಾಗಿದೆ. ದೇವಸ್ವಂ ಬೋರ್ಡ್, ಆಭರಣ ವ್ಯಾಪಾರಿಗಳು, ಉದ್ಯಮಿಗಳು ಈ ಚಿನ್ನ ಕಳ್ಳತನದಲ್ಲಿ ಭಾಗಿಯಾಗಿದ್ರು ಎಂದು ತಿಳಿದು ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸದ್ಯ ಕೇರಳ ಎಸ್ಐಟಿ ಅಧಿಕಾರಿಗಳಿಂದ ಹಣಕಾಸಿಗೆ ಸಂಬಂಧಿಸಿದಂತೆ ಹಲವು ಸಾಕ್ಷ್ಯಗಳನ್ನು ಪಡೆದು ಇಡಿ ದಾಳಿ ನಡೆಸಿದೆ. ಸದ್ಯ ಚಿನ್ನ ಹೋಗಿದ್ದೆಲ್ಲಿಗೆ, ಕಳ್ಳತನದ ಹಿಂದೆ ಕಾಣದ ಕೈಗಳು ಇವೆಯಾ ಅನ್ನೋದು ಬಯಲಾಗಬೇಕಾಗಿದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೋಟ್ಯಾಂತರ ಭಕ್ತರ ಒಡೆಯ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದ ಚಿನ್ನ ಕಳುವು ಪ್ರಕರಣ ಈಗ ಮತ್ತೊಂದು ತಿರುವನ್ನ ಪಡೆದಿದೆ. ಕೇಂದ್ರ ತನಿಖಾ ಸಂಸ್ಥೆ ಎಂಟ್ರಿ ಆಗಿದ್ದು ಚಿನ್ನ ಕದ್ದವರಿಗೆ ನಡುಕ ಶುರುವಾಗಿದೆ. ಅಯ್ಯಪ್ಪನ ಚಿನ್ನ ಕಳವು ಕೇಸ್ಗೆ ಟ್ವಿಸ್ಟ್. ರಾಸಾಯನಿಕ ವಸ್ತು ಬಳಸಿ ಚಿನ್ನ ಲೂಟಿ. ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದೇಗುಲದ ಬಾಗಿಲು ಹಾಗೂ ದ್ವಾರಪಾಲಕರ ಮೂರ್ತಿಯ ಚಿನ್ನದ ಕವಚದಲ್ಲಿ 4.5 ಕೆಜಿ ಚಿನ್ನ ಕಳ್ಳತನ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಪ್ರಕರಣದಲ್ಲಿ ಯಾರ್ಯಾರ ಕೈಗಳು ಶಾಮೀಲಾಗಿವೆ ಎಂಬ ವರದಿಗೆ ಶಾಕ್ ಎದುರಾಗಿದೆ. 3 ರಾಜ್ಯ 21 ಕಡೆ ದಾಳಿ, ಇಡಿ ಬೇಟೆ ಶುರು. ಕೇರಳ ಹೈಕೋರ್ಟ್ ಎಸ್ಐಟಿ ಅಧಿಕಾರಿಗಳ ಮೇಲೆ ಅನುಮಾನ ವ್ಯಕ್ತಪಡಿಸಿ ಚಾಟಿ ಬೀಸಿತ್ತು. ಹೈಕೋರ್ಟ್ ಚಾಟಿ ಬೆನ್ನಲ್ಲೇ ಅಲರ್ಟ್ ಆಗಿರುವ ಅಧಿಕಾರಿಗಳು ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆಯ ಪಂಕಜ್, ಬಂಗಾರದ ವ್ಯಾಪಾರಿ ಗೋವರ್ಧನ್ ದೇವಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದ ಅಧಿಕಾರಿಗಳು ಸೇರಿ 9 ಆರೋಪಿಗಳನ್ನು ಬಂಧಿಸಿದ್ರು. ಇದೀಗ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. ನಿನ್ನೆಯಿಂದಲೇ ಕೇರಳ, ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ಏಕಕಾಲದಲ್ಲಿ ದಾಳಿ ನಡೆದಿದೆ. ಇದರ ಮುಂದುವರಿದ ಭಾಗ ಎಂಬಂತೆ ಇಂದು 21 ಕಡೆ ದಾಳಿ ನಡೆಸಲಾಗಿದೆ. ದೇವಸ್ವಂ ಬೋರ್ಡ್, ಆಭರಣ ವ್ಯಾಪಾರಿಗಳು, ಉದ್ಯಮಿಗಳು ಈ ಚಿನ್ನ ಕಳ್ಳತನದಲ್ಲಿ ಭಾಗಿಯಾಗಿದ್ರು ಎಂದು ತಿಳಿದು ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸದ್ಯ ಕೇರಳ ಎಸ್ಐಟಿ ಅಧಿಕಾರಿಗಳಿಂದ ಹಣಕಾಸಿಗೆ ಸಂಬಂಧಿಸಿದಂತೆ ಹಲವು ಸಾಕ್ಷ್ಯಗಳನ್ನು ಪಡೆದು ಇಡಿ ದಾಳಿ ನಡೆಸಿದೆ. ಸದ್ಯ ಚಿನ್ನ ಹೋಗಿದ್ದೆಲ್ಲಿಗೆ, ಕಳ್ಳತನದ ಹಿಂದೆ ಕಾಣದ ಕೈಗಳು ಇವೆಯಾ ಅನ್ನೋದು ಬಯಲಾಗಬೇಕಾಗಿದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೋಟ್ಯಾಂತರ ಭಕ್ತರ ಒಡೆಯ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದ ಚಿನ್ನ ಕಳುವು ಪ್ರಕರಣ ಈಗ ಮತ್ತೊಂದು ತಿರುವನ್ನ ಪಡೆದಿದೆ. ಕೇಂದ್ರ ತನಿಖಾ ಸಂಸ್ಥೆ ಎಂಟ್ರಿ ಆಗಿದ್ದು ಚಿನ್ನ ಕದ್ದವರಿಗೆ ನಡುಕ ಶುರುವಾಗಿದೆ. ಅಯ್ಯಪ್ಪನ ಚಿನ್ನ ಕಳವು ಕೇಸ್ಗೆ ಟ್ವಿಸ್ಟ್. ರಾಸಾಯನಿಕ ವಸ್ತು ಬಳಸಿ ಚಿನ್ನ ಲೂಟಿ. ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದೇಗುಲದ ಬಾಗಿಲು ಹಾಗೂ ದ್ವಾರಪಾಲಕರ ಮೂರ್ತಿಯ ಚಿನ್ನದ ಕವಚದಲ್ಲಿ 4.5 ಕೆಜಿ ಚಿನ್ನ ಕಳ್ಳತನ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಪ್ರಕರಣದಲ್ಲಿ ಯಾರ್ಯಾರ ಕೈಗಳು ಶಾಮೀಲಾಗಿವೆ ಎಂಬ ವರದಿಗೆ ಶಾಕ್ ಎದುರಾಗಿದೆ. 3 ರಾಜ್ಯ 21 ಕಡೆ ದಾಳಿ, ಇಡಿ ಬೇಟೆ ಶುರು.
ಕೇರಳ ಹೈಕೋರ್ಟ್ ಎಸ್ಐಟಿ ಅಧಿಕಾರಿಗಳ ಮೇಲೆ ಅನುಮಾನ ವ್ಯಕ್ತಪಡಿಸಿ ಚಾಟಿ ಬೀಸಿತು. ಹೈಕೋರ್ಟ್ ಚಾಟಿ ಬೆನ್ನಲ್ಲೇ ಅಲರ್ಟ್ ಆಗಿರುವ ಅಧಿಕಾರಿಗಳು ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆಯ ಪಂಕಜ್, ಬಂಗಾರದ ವ್ಯಾಪಾರಿ ಗೋವರ್ಧನ್ ದೇವಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದ ಅಧಿಕಾರಿಗಳು ಸೇರಿ 9 ಆರೋಪಿಗಳನ್ನು ಬಂಧಿಸಿದ್ರು. ಇದೀಗ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. ನಿನ್ನೆಯಿಂದಲೇ ಕೇರಳ, ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ಏಕಕಾಲದಲ್ಲಿ ದಾಳಿ ನಡೆದಿದೆ. ಇದರ ಮುಂದುವರಿದ ಭಾಗ ಎಂಬಂತೆ ಇಂದು 21 ಕಡೆ ದಾಳಿ ನಡೆಸಲಾಗಿದೆ. ದೇವಸ್ವಂ ಬೋರ್ಡ್, ಆಭರಣ ವ್ಯಾಪಾರಿಗಳು, ಉದ್ಯಮಿಗಳು ಈ ಚಿನ್ನ ಕಳ್ಳತನದಲ್ಲಿ ಭಾಗಿಯಾಗಿದ್ರು ಎಂದು ತಿಳಿದು ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸದ್ಯ ಕೇರಳ ಎಸ್ಐಟಿ ಅಧಿಕಾರಿಗಳಿಂದ ಹಣಕಾಸಿಗೆ ಸಂಬಂಧಿಸಿದಂತೆ ಹಲವು ಸಾಕ್ಷ್ಯಗಳನ್ನು ಪಡೆದು ಇಡಿ ದಾಳಿ ನಡೆಸಿದೆ. ಸದ್ಯ ಚಿನ್ನ ಹೋಗಿದ್ದೆಲ್ಲಿಗೆ, ಕಳ್ಳತನದ ಹಿಂದೆ ಕಾಣದ ಕೈಗಳು ಇವೆಯಾ ಅನ್ನೋದು ಬಯಲಾಗಬೇಕಾಗಿದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೋಟ್ಯಾಂತರ ಭಕ್ತರ ಒಡೆಯ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದ ಚಿನ್ನ ಕಳುವು ಪ್ರಕರಣ ಈಗ ಮತ್ತೊಂದು ತಿರುವನ್ನ ಪಡೆದಿದೆ. ಕೇಂದ್ರ ತನಿಖಾ ಸಂಸ್ಥೆ ಎಂಟ್ರಿ ಆಗಿದ್ದು ಚಿನ್ನ ಕದ್ದವರಿಗೆ ನಡುಕ ಶುರುವಾಗಿದೆ. ಅಯ್ಯಪ್ಪನ ಚಿನ್ನ ಕಳವು ಕೇಸ್ಗೆ ಟ್ವಿಸ್ಟ್. ರಾಸಾಯನಿಕ ವಸ್ತು ಬಳಸಿ ಚಿನ್ನ ಲೂಟಿ. ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದೇಗುಲದ ಬಾಗಿಲು ಹಾಗೂ ದ್ವಾರಪಾಲಕರ ಮೂರ್ತಿಯ ಚಿನ್ನದ ಕವಚದಲ್ಲಿ 4.5 ಕೆಜಿ ಚಿನ್ನ ಕಳ್ಳತನ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಪ್ರಕರಣದಲ್ಲಿ ಯಾರ್ಯಾರ ಕೈಗಳು ಶಾಮೀಲಾಗಿವೆ ಎಂಬ ವರದಿಗೆ ಶಾಕ್ ಎದುರಾಗಿದೆ. 3 ರಾಜ್ಯ, 21 ಕಡೆ ದಾಳಿ, ಇಡಿ ಬೇಟೆ ಶುರು. ಕೇರಳ ಹೈಕೋರ್ಟ್ ಎಸ್ಐಟಿ ಅಧಿಕಾರಿಗಳ ಮೇಲೆ ಅನುಮಾನ ವ್ಯಕ್ತಪಡಿಸಿ ಚಾಟಿ ಬೀಸಿತು. ಹೈಕೋರ್ಟ್ ಚಾಟಿ ಬೆನ್ನಲ್ಲೇ ಅಲರ್ಟ್ ಆಗಿರುವ ಅಧಿಕಾರಿಗಳು ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆಯ ಪಂಕಜ್, ಬಂಗಾರದ ವ್ಯಾಪಾರಿ ಗೋವರ್ಧನ್ ದೇವಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದ ಅಧಿಕಾರಿಗಳು ಸೇರಿ 9 ಆರೋಪಿಗಳನ್ನು ಬಂಧಿಸಿದ್ರು. ಇದೀಗ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. ನಿನ್ನೆಯಿಂದಲೇ ಕೇರಳ, ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ಏಕಕಾಲದಲ್ಲಿ ದಾಳಿ ನಡೆದಿದೆ. ಇದರ ಮುಂದುವರಿದ ಭಾಗ ಎಂಬಂತೆ ಇಂದು 21 ಕಡೆ ದಾಳಿ ನಡೆಸಲಾಗಿದೆ. ದೇವಸ್ವಂ ಬೋರ್ಡ್, ಆಭರಣ ವ್ಯಾಪಾರಿಗಳು, ಉದ್ಯಮಿಗಳು ಈ ಚಿನ್ನ ಕಳ್ಳತನದಲ್ಲಿ ಭಾಗಿಯಾಗಿದ್ರು ಎಂದು ತಿಳಿದು ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸದ್ಯ ಕೇರಳ ಎಸ್ಐಟಿ ಅಧಿಕಾರಿಗಳಿಂದ ಹಣಕಾಸಿಗೆ ಸಂಬಂಧಿಸಿದಂತೆ ಹಲವು ಸಾಕ್ಷ್ಯಗಳನ್ನು ಪಡೆದು ಇಡಿ ದಾಳಿ ನಡೆಸಿದೆ. ಸದ್ಯ ಚಿನ್ನ ಹೋಗಿದ್ದೆಲ್ಲಿಗೆ, ಕಳ್ಳತನದ ಹಿಂದೆ ಕಾಣದ ಕೈಗಳು ಇವೆಯಾ ಅನ್ನೋದು ಬಯಲಾಗಬೇಕಾಗಿದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.